ಕಣಿಪುರ ಶ್ರೀ ಗೋಪಾಲಕೃಷ್ಣ ಕುಂಬಳೆ. ಮಾತೆರೆಗಳಿಗೆ ನಮಸ್ಕಾರ. ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಬಹುದಿನಗಳ ಕನಸು ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬರಬೇಕು ಅಂತ ಇತ್ತು ಸ್ನೇಹಿತರೆ. ಸೊ ಇವತ್ತು ಕೇರಳದ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೇನೆ. ಸೊ ನಾನು ಈಶ್ವರಮಂಗಲದಿಂದಾಗಿ ಬಂದದ್ದು. ಸೊ ಬಂದಿರುವ ರೂಟ್ ಯಾವ ಥರ ಅಂತ ಹೇಳಿದರೆ ಸ್ವಲ್ಪ ಶಾರ್ಟ್ಕಟ್ ಆಗಿ ಬಂದದ್ದು. ಈಶ್ವರಮಂಗಲ, ಸುಳ್ಯಪದವು, ನೆಟ್ಟಣಿಗೆ, ಬದಿಯಡ್ಕ, ನೀರ್ಚಲ್, ಕುಂಬಳೆಯಾಗಿ ಈ ಕ್ಷೇತ್ರಕ್ಕೆ ಬಂದಿರುವಂಥದ್ದು. ಕೇರಳ ಮಾರ್ಗ ಅಂತ ಹೇಳಿದರೆ ಮಾರ್ಗ ಒಳ್ಳೆಯದುಂಟು. ಹಾಗೆಯೇ ಫುಲ್ಲು ಟರ್ನ್ ಉಂಟು. ಟರ್ನಲ್ಲಿ ಬರುವಾಗ ಜಾಗ್ರತೆಯಿಂದ ಬರಬೇಕಷ್ಟೇ. ಸೊ ಈಗ ಮಧ್ಯಾಹ್ನದೊತ್ತು ಕಣಿಪುರ ದೇವಸ್ಥಾನಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಣಿಪುರ ಗೋಪಾಲಕೃಷ್ಣ ಸೀಮೆ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಇಲ್ಲಿ ಕೆರೆ ಉಂಟು, ನಮ್ಮ ಕಣಿಪುರ ಅಂತ ಹಾಕಿದ್ದಾರೆ. ಕಳೆದ ವರ್ಷ ಬ್ರಹ್ಮಾಳಶ ಆಗಿದೆ. ನಾಗನ ಕಟ್ಟೆ ಕೂಡ ಉಂಟು, ಒಂದು ದೊಡ್ಡ ಮರ ಕೂಡ ಉಂಟು. ಇಲ್ಲಿ ಎಂಟ್ರೆನ್ಸ್, ಇಲ್ಲಿ ಸೇವಾ ಕೌಂಟರ್ ಉಂಟು. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಹಿಂದೂ ಸಂಪ್ರದಾಯಕ ಉಡುಗೆ ಧರಿಸಿ ದೇವಸ್ಥಾನದ ಪ್ರವೇಶ ಮಾಡಬೇಕಾಗಿ ವಿನಂತಿ ಅಂತ ಬೇಕು. ಹಾಗೆಯೇ ಇನ್ನೊಂದು ರಥ ನೋಡ್ತಾ ಇದ್ದೇವೆ ನಾವು. ಹಾಗೆಯೇ ಇದು ಎಂಟ್ರೆನ್ಸ್. ವಿಶಾಲವಾಗಿರುವಂಥ ಜಾಗ ಕೂಡ ಉಂಟು. ಟೋಲ್ ಗೇಟನ್ನು ಅಲ್ಲಿ ನೋಡಿದ್ದೇವೆ, ಆದರೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈಚೆ ಬರುವಾಗ ಅಲ್ಲಿ ಒಂದು ಬೋರ್ಡ್ ಕಾಣ್ತಾ ಉಂಟಲ್ಲ, ಇಲ್ಲಿಂದ ನಾವು ಬರಬೇಕು. ಟೋಲ್ ಗೇಟ್ ಇರೋದು ಈ ಕಡೆ, ನಾವು ಅಲ್ಲಿಂದ ಬರಬೇಕು. ಅಂಗಡಿಗಳು ಕೂಡ ಉಂಟು. ನನ್ನ ಬೈಕ್ ಬೆಳಿಗ್ಗೆಯಿಂದ ಇಲ್ಲಿ ಬಿಸಿಲಿಗೆ ಒದ್ದಾಡ್ತಾ ಉಂಟು ಪಾಪ. ದೇವಸ್ಥಾನದ ಆ ಕಡೆಯಿಂದ ಬಂದರೆ ಪಾರ್ಕಿಂಗ್ ಉಂಟು ಏನೋ ಗೊತ್ತಿಲ್ಲ, ಕೆಲಸ ಆಗ್ತಾ ಉಂಟು ಇಲ್ಲಿ. ದೇವಸ್ಥಾನದಿಂದ ಒಂದು ಪುಸ್ತಕ ಕೂಡ ಕೊಟ್ಟರು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಇಳ್ಳೆಮನೆ ವೆಂಕಟಕೃಷ್ಣ ಭಟ್ ಅಂತ ಹೇಳಿ. ನಾನು ಈ ಕುಂಬಳೆ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಎಷ್ಟು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ? 38 ವರ್ಷಕ್ಕಿಂತಲೂ ಮೇಲ್ಪಟ್ಟು ಇಲ್ಲಿದ್ದೇನೆ. ಇದು ಕುಂಬಳೆ ಸೀಮೆಯ ಕ್ಷೇತ್ರ. ಕುಂಬಳೆ ಸೀಮೆಗೆ 4 ಕ್ಷೇತ್ರಗಳು ಪ್ರಧಾನವಾದ್ದು: ಅಡೂರು, ಮಧೂರು, ಕಾವು, ಕಣಿಪುರ. ಅಡೂರು, ಮಧೂರು 2 ಶಿವಕ್ಷೇತ್ರ, ಕಾವು ಮತ್ತು ಕಣಿಪುರ 2 ವಿಷ್ಣು ಕ್ಷೇತ್ರ. ಅದರಲ್ಲಿ ಕಣಿಪುರ ಕ್ಷೇತ್ರ ಇದು. ಕಣಿಪುರದಲ್ಲಿ ಗೋಪಾಲಕೃಷ್ಣ ಸ್ವಾಮಿ ಇಲ್ಲಿ ಪ್ರತಿಷ್ಠಾಪಿಸಲಿದ್ದಾನೆ. ಅಲ್ಲಿ ಬಾಲಗೋಪಾಲನಾಗಿ ಸಣ್ಣ ಮಗುವಿನ ರೂಪದಲ್ಲಿ 2 ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಪ್ರತಿಷ್ಠೆ ಮಾಡಿದ್ದಾರೆ. ಕಣ್ಣು ಮಹರ್ಷಿಗಳು ಪ್ರತಿಷ್ಠೆ ಮಾಡಿದ್ದು. ಕಣ್ಣು ಮಹರ್ಷಿ ಪ್ರತಿಷ್ಠೆ ಮಾಡಿದ ಕಾರಣ ಅದೇ ಹೆಸರಿನಲ್ಲಿ ಕಣಿಪುರ ಎಂಬುದಾಗಿ ಇಲ್ಲಿ ಬಂದಿದೆ. ಸುಮಾರು ದ್ವಾಪರ ಯುಗದಲ್ಲಿ ಅಂತ ಹೇಳಿದರೆ ಒಂದು 5-6 ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಪ್ರತಿಷ್ಠಾಪಿಸಲಾದದ್ದು. ಹಿಂದೆ ಕಣ್ಣು ಮಹರ್ಷಿಗಳು ಶ್ರೀರಾಮಾವತಾರದ ಸಂದರ್ಭದಲ್ಲಿ ಶ್ರೀರಾಮನ ದರ್ಶನಕ್ಕಾಗಿ ಕಾದು ಕುಳಿತಿದ್ದು, ಅವನ ದರ್ಶನ ಯಾವಾಗ ಸಿಗ್ತದೆ ಎಂಬುದಾಗಿ. ಆ ಸಂದರ್ಭದಲ್ಲಿ ಶ್ರೀರಾಮನಿಗೆ ಕಣ್ಣು ಮಹರ್ಷಿಗಳಿಗೆ ದರ್ಶನ ಕೊಡಲು ಸಾಧ್ಯ ಆಗಲಿಲ್ಲ. ಲಂಕೆಯಲ್ಲಿ ಯುದ್ಧ ಆಗಿ ಕೂಡಲೇ ಅವನಿಗೆ ತಮ್ಮನಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕೋಸ್ಕರವಾಗಿ, ಭರತನಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕೋಸ್ಕರವಾಗಿ ಅಯೋಧ್ಯೆಗೆ ತಲುಪಬೇಕಾಗಿ ಬಂತು. ಹಾಗೆ ಶ್ರೀರಾಮ ಕಣ್ಣು ಮಹರ್ಷಿಗಳಿಗೆ ದರ್ಶನ ಕೊಡಲಿಲ್ಲ. ಪುನಃ ತ್ರೇತಾಯುಗವಾಗಿ ದ್ವಾಪರ ಯುಗ ಬಂತು. ಅದರಲ್ಲಿ ಕೃಷ್ಣಾವತಾರ ಆಯಿತು. ಕೃಷ್ಣಾವತಾರದಲ್ಲಿ ಕೃಷ್ಣನಿಗೆ ತಿಳಿದು ಕೃಷ್ಣನೇ ಆಗಿ ಬಂದು ಕಣ್ಣು ಮಹರ್ಷಿಗಳಿಗೆ ದರ್ಶನ ಇತ್ತಿದ್ದಾನೆ. ಬರುವಾಗ ತನ್ನ ತಾಯಿಗೆ ತನ್ನ ನೆನಪಿಗಾಗಿ ಕೊಟ್ಟಂತಹ ವಿಗ್ರಹವನ್ನು ಕೃಷ್ಣ ಹಿಡ್ಕೊಂಡು ಬಂದು ಕಣ್ಣು ಮಹರ್ಷಿಗಳಲ್ಲಿ ಕೊಟ್ಟು, ಇದನ್ನು ಯೋಗ್ಯವಾದ ಸ್ಥಳದಲ್ಲಿ ಪ್ರತಿಷ್ಠಾಪಿಸು, ಈ ಬಿಂಬದ ಮೂಲಕವಾಗಿ ನಾನು ಜನರನ್ನು ಪರಿಪಾಲಿಸ್ತೇನೆ ಅಂತ ಹೇಳಿ ಕೃಷ್ಣ ಕಣ್ಣು ಮಹರ್ಷಿಗಳಲ್ಲಿ ಕೊಟ್ಟದ್ದು ಎಂಬುದಾಗಿ ಐತಿಹ್ಯ ಇರುವುದು. ಕಣ್ಣು ಮಹರ್ಷಿಗಳು ಬಂದು
ಎಲ್ಲಿ ಯೋಗ್ಯವಾದ ಸ್ಥಳವನ್ನು ಹುಡುಕಿಕೊಂಡು ಬಂದು ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ, ಇದು ವಾಸುಕಿ ಕುಂಡ ಅಂತ ಅದಕ್ಕೆ ಹೆಸರು. ಅದರ ಪರಿಸರವಾದಂಥ ಈ ಸ್ಥಳ ಯೋಗ್ಯವಾದದ್ದು ಅಂತ ಹೇಳಿ ಕಣ್ವ ಮಹರ್ಷಿಗಳಿಗೆ ಮನಗಂಡು ಇಲ್ಲಿ ಕಣ್ವ ಮಹರ್ಷಿಗಳು ಕೃಷ್ಣನೇ ಕೊಟ್ಟಂತಹ ಬಿಂಬವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಆ ಪ್ರತಿಷ್ಠಾಪಿಸಿ ಅದುವರೆಗೆ ಕಣ್ವ ಮಹರ್ಷಿಗಳು ಒಂದು ಕುಂಭ ಅಂತ ಹೇಳಿದರೆ ಕಲಶವನ್ನು ಇಟ್ಟು ಅದಕ್ಕೆ ಜಪಿಸಿಕೊಂಡು ತಪಸ್ಸು ಮಾಡಿ ಕಾದುಕೊಳ್ಳುತ್ತದ್ದು. ಅದೇ ಕುಂಭವನ್ನು ಅಭಿಷೇಕ ಮಾಡಿದರು, ಪ್ರತಿಷ್ಠಾಪನೆ ಮಾಡಿ. ಅದು ಕುಂಭ ಅಭಿಷೇಕದ ನೀರು ಹೊಳೆಯಾಗಿ ಹರಿಯಿತು. ಹಾಗೆ ಕುಂಭ ಹೊಳೆ, ಕುಂಬಳೆ ಅಂತಲೂ ಹೆಸರು ಬಂತು. ಇಲ್ಲಿ ಕೃಷ್ಣ ಬಾಲಗೋಪಾಲ ಇಡೀ ಸೀಮೆಗೆ ಇರುವಂತಹ ದೇವರಾಗಿದ್ದಾನೆ, ಇಡೀ ಸೀಮೆಯ ಅಧಿಪನಾಗಿದ್ದಾನೆ. ನಮ್ಮ ಇಲ್ಲಿಯ ಒಡೆಯ, ಕಣಿಪುರದ ಒಡೆಯ ಇವನು. ಪ್ರತಿಯೊಂದು ಇದಕ್ಕೂ ನಾವು ಈ ಸೀಮೆಯಲ್ಲಿ ಏನೇ ಕಾರ್ಯಗಳನ್ನು ನಿರ್ವಹಿಸುವುದಿದ್ದರೂ ಮೊದಲು ಅಡೂರು, ಮದೂರು, ಕಾವು, ಕಣಿಪುರಕ್ಕೆ ನಂಬಿಕೊಂಡು ಎಲ್ಲ ಕಾರ್ಯಗಳನ್ನು ನಾವು ಮಾಡಿಸ್ತಾ ಇದ್ದೇವೆ. ಅದು ರೂಢಿಯಿಂದ ಬಂದಿದೆ. ಈಗ ಕಣಿಪುರದಲ್ಲಿ ಕೃಷ್ಣನಲ್ಲಿ ಬಂದು ಹಲವಾರು ರೀತಿಯಲ್ಲಿ ತಮ್ಮ ತಮ್ಮ ಅಭೀಷ್ಟಗಳನ್ನು ಈಡೇರಿಸಲೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಂತಾನ ಪ್ರಾಪ್ತಿಗಾಗಿ ಮೊದಲಾಗಿ, ಆಮೇಲೆ ವಿವಾಹಕ್ಕೆ ಬೇಕಾಗಿ, ಮತ್ತು ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಇದೇ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅಲ್ಲಿ ಹರಿಕೆ ಹೊತ್ತು ಅವರೆಲ್ಲ ಕೃಷ್ಣ ಅನುಗ್ರಹಿಸಿರ್ತಾನೆ ನೋಡಿ. ಅದೇ ಸಂದರ್ಭವಾಗಿ ಅಲ್ಲಿ ಸಂತಾನ ಗೋಪಾಲ ಜಪದ್ದು ಕೂಡ ಅಲ್ಲಿ ಬುಕ್ ಆಯಿತು ನೋಡಿ. ಇದೇ ರೀತಿಯಾಗಿ ಬರ್ತಾ ಇರ್ತದೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಕೃಷ್ಣನ ಅನುಗ್ರಹ ಮುಖ್ಯವಾಗಿದೆ. ಈ ಮಾಯ್ಪಾಡಿ ಅರಸರು ಇಲ್ಲಿಯ ಮುಕ್ತೇಶ್ವರರಾಗಿದ್ದಾರೆ. ಈಗ ಮಲಬಾರ್ ದೇವಸ್ವಂ ಬೋರ್ಡಿನ ಅಂಡರ್ನಲ್ಲಿರುವಂಥ ಎ ಗ್ರೇಡ್ ಟೆಂಪಲ್ ಆಗಿ ಅಂತ ಹೇಳಿ ಇದಿದೆ. ನಾನು ಒಂದು 38 ವರ್ಷಕ್ಕಿಂತ ಮೇಲೆ ಹೆಚ್ಚಿಗೆ ಇಲ್ಲಿ ಇರೋದು, ಇಲ್ಲಿ ಕಾರ್ಯಪ್ರವೃತ್ತ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಬ್ರಹ್ಮಕಲಶವೂ ಆಯಿತು. ಕಣಿಪುರ ಗೋಪಾಲಕೃಷ್ಣ ದೇವರು ಎಲ್ಲರನ್ನು ಅನುಗ್ರಹಿಸಲಿ, ಚೆನ್ನಾಗಿ ಅನುಗ್ರಹಿಸಿ ಎಲ್ಲರೂ ಅವರವರ ಅಭೀಷ್ಟಗಳನ್ನು ಈಡೇರಿಸಲಿ, ಉತ್ತರೋತ್ತರ ಶ್ರೇಯಸ್ಸಾಗಲಿ, ಅಭಿವೃದ್ಧಿ ಆಗಲಿ ಅಂತ ಹೇಳ್ತೇವೆ. ಇಲ್ಲಿಗೆ ಈ ಕ್ಷೇತ್ರಕ್ಕೆ ತಂತ್ರಿಗಳು ಯಾರು? ತಂತ್ರಿಗಳು ದೇಲಂಪಾಡಿ ಗಣೇಶ ತಂತ್ರಿಗಳು ನಮ್ಮ ಇಲ್ಲಿಯ ತಂತ್ರಿಗಳಾಗಿ. ಕಳೆದ ವರ್ಷ ಬ್ರಹ್ಮಕಲಶದ ಹೌದು, ಅದೇ ತಂತ್ರಿಗಳೇ ಬಂದು ಮಾಡಿದೆ. ಹೌದೌದು, ದೇಲಂಪಾಡಿ ಗಣೇಶ ತಂತ್ರಿಗಳು. ಮಾಯ್ಪಾಡಿ ಅರಸರು ಮುಕ್ತೇಶ್ವರರು. ಮಲಬಾರ್ ದೇವಸ್ವಂ ಬೋರ್ಡಿನ ಇದರಲ್ಲಿ ದೈನಂದಿನ ಕಾರ್ಯಗಳು ನಡೀತಾ ಇದೆ. ಎಕ್ಸಿಕ್ಯೂಟಿವ್ ಆಫೀಸರು ಇದ್ದಾರೆ. ನಾವೀಗ ಕ್ಷೇತ್ರದ ಒಳಗೆ ಹೋಗುವಾಗ ಅಲ್ಲಿ ತುಪ್ಪದ ದೀಪ ಹಚ್ಚುತ್ತಾ ಇದ್ದಾರೆ. ಹೌದು, ಅದು ಏನು ವಿಶೇಷ? ಅದು ತುಪ್ಪ ದೀಪ ಹಲವು ವಿಷಯದಲ್ಲಿ ಅವರವರ ಉದ್ದೇಶ ಸಿದ್ಧಿಗಾಗಿ ದೀಪ ಇಡುವಂಥದ್ದು. ದೀಪ ಯಾವ ರೀತಿ ಪ್ರಜ್ವಲಿಸ್ತದೋ ಅದೇ ರೀತಿಯಾಗಿ ದೇವರು ಅವರಿಗೆ ಅನುಗ್ರಹಿಸಿ ಅವರವರ ಕಾರ್ಯಕ್ಕೆ ದೇವರ ಅನುಗ್ರಹ ಸಿಗ್ತದೆ ಎಂಬುದು ನಂಬಿಕೆ. ಅದರಿಂದಾಗಿ ಅವರ ನಂಬಿಕೆಯನ್ನು ಈಡೇರಿಸ್ತಾ ಇದ್ದಾನೆ ಕೃಷ್ಣ. ಮತ್ತೆ ನಿತ್ಯ ಅನ್ನದಾನ ನಡೀತದೆ, ಮಧ್ಯಾಹ್ನಕ್ಕೆ ಅನ್ನದಾನವೂ ಇದೆ. ಗೋಗಳ ಚಿತ್ರ ಕೂಡ ನೋಡ್ತಾ ಇದ್ದೇವೆ. ಬೆಳ್ಳಿಯದ್ದು ಗೋವಿನ, ಹೌದು, ಗೋ ಪ್ರತಿಮೆ. ಅದು ಗೋ ದೋಷ ಪರಿಹಾರಕ್ಕೆ ಬೇಕಾಗಿ ಎಲ್ಲಿ ಏನೇ ಇದ್ದರೂ, ಗೋ ದೋಷಕ್ಕೆ, ಬ್ರಾಹ್ಮಣ ದೋಷಕ್ಕೆ, ಯಾವುದೇ ದೋಷ ಇದ್ದರೂ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಇಲ್ಲಿ ಹರಿಕೆ ಹೊತ್ತುಕೊಳ್ತಾ ಇದ್ದಾರೆ. ಗೋಪಾಲಕೃಷ್ಣ ಅನುಗ್ರಹಿಸ್ತಾನೆ. ಖಂಡಿತ. ಕೆಲಸ ಕಾರ್ಯಗಳು ಆಗ್ತಾ ಉಂಟಲ್ಲ? ಈಗಲೂ ಒಂದು ನಡೀತಾ ಇದೆ. ಇಲ್ಲಿ ಭಾಗದಲ್ಲಿ ಒಂದು ಹಾಲಿನ ಕಾರ್ಯ ನಡೀತಾ ಇದೆ. ಅದು ನಾಡಿದ್ದು ತಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ, 28, 29 ಅದರ ಕಾರ್ಯಗಳು, ಅದಕ್ಕೆ ಶುದ್ಧಿ ಕಾರ್ಯಗಳು, ಅಲ್ಲಿ ವಾಸ್ತು ಹೋಮ ಎಲ್ಲ ಮಾಡಲಿಕ್ಕಿದೆ. ಮತ್ತು 30ನೇ ತಾರೀಕಿಗೆ, ಇನ್ನು ಈಗ ನಾಡಿದ್ದು ಜನವರಿಯಲ್ಲಿ ನಮ್ಮ ಇಲ್ಲಿಯ ಜಾತ್ರೆ ಬಂತು. ಮಕರ ಸಂಕ್ರಮಣಕ್ಕೆ ಕೊಡಿ ಏರಿ ಮಕರ ಸಂಕ್ರಮಣಕ್ಕೆ ಧ್ವಜಾರೋಹಣವಾಗಿ 5 ದಿವಸದ ಜಾತ್ರೆ ಜನವರಿ. ಹೌದು, ಪ್ರತಿ ವರ್ಷ ನಡೆಯುವಂಥದ್ದು. 30ನೇ ತಾರೀಕಿಗೆ ಅಂಗಣಕ್ಕೆ ಕೊಟ್ಟ ಹಾಕುವುದು ಎಂಬುದಿದೆ. 2ನೇ ತಾರೀಕಿಗೆ ಗೊನೆ ಕಡಿಯುವುದು ಎಂಬುದಿದೆ. ಮಕರ ಸಂಕ್ರಮಣ ಜನವರಿ 14ಕ್ಕೆ. ಆ ದಿವಸ ಧ್ವಜಾರೋಹಣವಾಗಿ ದೇಲಂಪಾಡಿ ಗಣೇಶ ತಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥದ್ದು. ಬಿಸಿ ಸಮಯದಲ್ಲೂ ಕೂಡ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ಕಾಸರಗೋಡು ಜಿಲ್ಲೆ, ಮಂಜೇಶ್ವರ ತಾಲೂಕು. ಈಗ ವಿಡಿಯೋ ನೋಡ್ತಾ ಇರುವವರು ಈ ಕ್ಷೇತ್ರಕ್ಕೆ ಒಂದು ಫೋನ್ ಕರೆ ಮಾಡಿ ಅವರ ಸೇವೆ ಏನಾದರೂ ಮಾಡುವುದು. ಮೊದಲಾಗಿ ಈ ಫೋನ್ ನಂಬರ್ ಪ್ರಕಾರವಾಗಿ ಬುಕ್ ಮಾಡಬಹುದು. ಇದರಲ್ಲಿ ಈ ಫೋನ್ ನಂಬರ್ ಇಲ್ಲಿ ಉಂಟಲ್ಲ, ಇದರಲ್ಲಿ ಯಾವ ನಂಬರಿಗೂ ಕೂಡ? ಹೌದು, 2 ನಂಬರ್ ಇದೆ. ಹೌದು, ಬಾಲಗೋಪಾಲ. ಸಣ್ಣ ಮಗು ಅಲ್ಲ ಅದು, ಆವತ್ತು ಮಗು, ಇವತ್ತಿನಗೂ ಹಾಗೇ ಇದ್ದಾನೆ, ಅವ ಹಾಗೇ ಇದ್ದಾನೆ.
ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕುಂಬ್ಳೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಈ ಮಾಹಿತಿಯನ್ನು ಎಲ್ಲರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಸಿಗ್ತೇನೆ. ಧನ್ಯವಾದಗಳು.